ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನಾಯ್ತು ಹಿರಣ್ಮೈಗೆ? ಮಗುಗೇನಾಯ್ತು? ಹುಷಾರಾಗಿದ್ದಾಳೆ ತಾನೆ? ಗೊತ್ತಿಲ್ಲ. ಅಂದ್ರೇನಪ್ಪ? ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಮಿಶ್ರಮ್ಮ ಒಳಗಡೆ ಬರ್ಬೋದಾ? ನೆನೆ ನಿಮ್ಗೆ ಪ್ರಬಂಧ ಬರ್ಕೊಂಡು ಬರಕ್ಕೆ ಹೇಳಿದ್ದೆ. ಯಾರ್ಯಾರು ಬರ್ಕೊಂಡು ಬಂದಿದ್ದೀರಾ ತಗೊಂಡು ಬನ್ನಿ. ಹಿರಣ್ಮೈ ನೀನ್ ತಗೊಂಡ್ ಬಾ. ಹಿರಣ್ಮಯಿ ತುಂಬಾ ಸುಂದರವಾಗಿ ಬರ್ದಿದ್ಯಮ್ಮ. ಶಬಾಷ್. ನೋಡಿ ಮಕ್ಕಳ, ಹಿರಣ್ಮಯಿ ಎಷ್ಟು ಸುಂದರವಾಗಿ ಬರ್ದಿದ್ದಾಳೆ ಅಂತ. ಓದೋರ್ಗೆ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ ಹಿರಣ್ಮಯಿ ಬರ್ದಿದ್ದಾಳಲ್ಲ ಈ ತರ ಸ್ಪಷ್ಟವಾಗಿ ದುಂಡಕ್ಕೆ ಬರಿಬೇಕು. ನೀವೆಲ್ರೂ ಹಿರಣ್ಮಯಿ ಬರೆಯೋ ತರ ಅಭ್ಯಾಸ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವಳೇ ಬಂದ್ಲು. ಇದೆಲ್ಲ ಮಾಯಾ ಮಂತ್ರ ತರ ಇದೆಯಲ್ಲ. ಇವಳು ಅವಳೇನಾ ಇಲ್ಲ ಭೂತಾನ? ಅಮ್ಮ, ಯಾಕಮ್ಮ ಈ ತರ ಶಿಕ್ಷೆ ಕೊಡ್ತೀಯ? ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳು ನಂಗೆ ಹುಡುಕೊಡಿ. ಅವಳಂದ್ರೆ ನಂಗೆ ಪ್ರಾಣ. ಅವಳಿಲ್ಲ ನಾನು ಬದುಕಲ್ಲ. ದಯವಿಟ್ಟು ಹುಡುಕೊಡಿ. ನೋಡಿ, ನೀವೀಗ ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಎಲ್ಲಿದಳು, ಹೇಗಿದ್ದಳು, ಯಾರ ಜೊತೆಲಿದ್ದಳು ಒಂದು ಗೊತ್ತಿಲ್ಲ. ಅವಳ ಸ್ನೇಹಿತರ ಮನೇಲಿ ವಿಚಾರಿಸಿದ್ರಾ? ಅಲ್ಲೆಲ್ಲೂ ಇಲ್ವಂತೆ. ಆತಂಕ ಪಡಬೇಡಿ, ನಾನಿದ್ದೀನಿ. ಅವಳೆಲ್ಲೇ ಇದ್ರು ಅವಳನ್ನ ಹುಡ್ಕೊಂಬಂದು ನಿಮ್ಮ ಮನೆಗೆ ಬಿಡ್ತೀನಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಮಗಳು ಹುಡ್ಕೊಟ್ಬಿಡಿ. ಉಪಕಾರ ಎಲ್ಲ ಏನೂ ಇಲ್ಲ. ಹಿರಣ್ಮೈನ ಹುಡ್ಕೋದು ನನ್ನ ಕರ್ತವ್ಯ. ಮೊದಲಿಂದ ಏನಾಗಿದೆ ಅಂತ ನನಗೆಲ್ಲ ಹೇಳಿ. ನಾನು ಕೇಳೋ ಪ್ರಶ್ನೆಗೆ ಮುಚ್ಚುಮರೆ ಇಲ್ಲದೆ ಉತ್ತರ ಕೊಡಿ. ದಯವಿಟ್ಟು ಹಿರಣ್ಮೈನ ಹುಡ್ಕೊಡಿ. ಖಂಡಿತ. ಅವಳೆಲ್ಲೇ ಇದ್ರೂ ಹುಡ್ಕೊಡೋ ಜವಾಬ್ದಾರಿ ನಂದು. ನೀವು ನಿಶ್ಚಿಂತೆಯಿಂದ ಇರಿ. ನಾವಿನ್ ಬರ್ತೀವಿ.
ನಾವೇ ಕೋತಿ ಬರ್ತಿದ್ದು ಅಂತ ಮೇಷ್ಟ್ರಮ್ಮಂಗೆ ಗೊತ್ತಾಗ್ಬಾರ್ದು. ಯಾರಿಗೂ ಹೇಳ್ಬಾರ್ದು ಅಂತ ನೀನೇ ಎಲ್ರಿಗೂ ಹೇಳ್ಬಿಟ್ಟ. ಬಾಯಿ ಮುಚ್ಕೊಂಡು ಕೂತ್ಕೋ. ಏ ಮಾತು ನಿಲ್ಸಿ. ಏನದು ಗುಸ್ಗುಸು? ಸರಿ, ಈಗ ಒಂದು ಆಟ ಆಡೋಣ. ನನ್ನ ಮಗ್ಗಿನ ಅರ್ಧ ಬರಿತೀನಿ. ನಾನು ಯಾರು ಕರೀತೀನೋ ಅವ್ರು ಬಂದು ಅದನ್ನ ಪೂರ್ತಿ ಮಾಡಬೇಕು. ಸರಿನಾ? ಯಾರು ಬರ್ದಿದ್ದು ಇದನ್ನ? ಯಾರು ಈ ಚಿತ್ರ ಬಿಡಿಸಿದ್ದು ಅಂತ ಕೇಳ್ತಾ ಇರೋದು. ಯಾರು ಬಿಡಿಸಿದ್ದು ಅಂತ ಹೇಳ್ದೇ ಇದ್ರೆ ಎಲ್ರಿಗೂ ಶಿಕ್ಷೆ ಕೊಡ್ತೀನಿ. ಏ ಪ್ರಕಾಶ, ಆ ಕೋತಿ ಚಿತ್ರ ಯಾರು ಬಿಡಿಸಿದಂತ ಹೇಳೋ. ನಾನು ಹೇಳಲ್ಲ, ನೀನೇ ಹೇಳು. ಯಾವುದಕ್ಕೂ ಪ್ರಯೋಜನ ಇಲ್ಲ ನೀನು. ನಾನು ಹೇಳ್ತೀನಿ ಮೇಷಮ್ಮ, ಆ ಚಿತ್ರ ಬಿಡಿಸಿದ್ದು ಹಿರಣ್ಮಯಿ. ನಾನ್ ನಂಬಲ್ಲ. ಸತ್ಯ ಹೇಳ್ತಿದ್ಯಾ ಸೌಗಂಧಿ ನೀನು? ಹೌದು ಮೇಷಮ್ಮ, ನಿಜ ಹೇಳ್ತಿದ್ದೀನಿ. ಬೇಕಾದ್ರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ. ಪ್ರಕಾಶ, ನೀನ್ ಹೇಳೋ, ಈ ಚಿತ್ರ ಬಿಡಿಸಿದ್ ಯಾರು? ಸೌಗಂಧಿಕನೇ ಕೇಳ್ದೆ, ಹಿರಣ್ಮಯಿ ಬಿಡಿಸಿದ್ದು ಅಂತ ಹೇಳಿದ್ಲು. ನಾನು ಕೇಳ್ದೆ, ಹಿರಣ್ಮಯೇ ಬಿಡಿಸಿದ್ದು ಅಂತ ಹೇಳಿದ್ಲು. ಎಲ್ರು ಹೇಳ್ತಿದ್ದಾರೆ ಮೇಷಮ್ಮ, ನೀವೀಗ ನಂಬಲೇಬೇಕು. ನೋಡಿ, ತಪ್ಪು ಮಾಡ್ಬಿಟ್ಟೆ ಕೂತಿದ್ದಾಳೆ. ಹಿರಣ್ಮಯಿ, ಎಲ್ರೂ ನೀನೇ ಈ ಚಿತ್ರ ಬಿಡಿಸಿದ್ದು ಅಂತ ಹೇಳ್ತಿದ್ದಾರೆ. ನೀನೇನ್ ಹೇಳ್ತೀಯಾ? ತಪ್ಪು ಮಾಡಿರೋರ್ಗೆ ಶಿಕ್ಷೆ ಕೊಡ್ಲೇಬೇಕು ಮೇಷ್ಟ್ರಮ್ಮ. ನಿಮ್ಗೆ ನಮ್ಮ ಮಾತಿನ ಮೇಲೆ ಇನ್ನೂ ನಂಬಿಕೆ ಬರ್ತಿಲ್ಲ ಅಲ್ವಾ ಮೇಷ್ಟ್ರಮ್ಮ? ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಾವ್ ಹೇಳ್ತಿರೋದೆಲ್ಲ ಸತ್ಯ. ಬೋರ್ಡ್ ಮೇಲೆ ಕೋತಿ ಬಿಡಿಸಿದ್ದು ಹಿರಣ್ಮಯಿನೇ. ಹಿರಣ್ಮಯಿ, ಎದ್ದೇಳು ಮೇಲೆ. ಬಾ ಇಲ್ಲಿ. ಕೈ ಚಾಚು. ಜನ್ಮ ಪ್ರಭೃತಿ ದೇವೇಶಿ ಜನೋಯಂ ತ್ವದು ಪ್ರಾಶಿತಃ ಅತೋಸ್ಯಂ ತವ ಭಕ್ತಸ್ಯ ನಿರ್ವತ್ರಯ ಮನೋರಥಂ. ಆ ಚಿತ್ರ ಬಿಡಿಸಿದ್ದು ಹಿರಣ್ಮಯಿ. ಸೌಗಂಧಿಕನೇ ಕೇಳ್ದೆ, ಹಿರಣ್ಮಯಿ ಬಿಡಿಸಿದ್ದು ಅಂತ ಹೇಳಿದ್ಲು. ನಾನು ಕೇಳ್ದೆ, ಹಿರಣ್ಮಯೇ ಬಿಡಿಸಿದ್ದು ಅಂತ ಹೇಳಿದ್ಲು. ನಿಂತ್ಕೋ. ಯಾರು ನೀನು? ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಏನಕ್ಕೆ ಬಂದೆ? ಹೊರಡು ಇಲ್ಲಿಂದ. ಈ ಭೂಮಿ ಯಾರ ಸ್ವತ್ತು ಅಲ್ಲ,
ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು. ಪ್ರಕೃತಿನ ತಡಿಬೇಡ ಮಗನೆ. ಅದೆಲ್ಲ ಪುರಾಣ. ತಮ್ಮ ಶಕ್ತಿಯಿಂದ ಏನೇನು ಸ್ವಾಧೀನ ಮಾಡ್ಕೋತಾರೋ ಆ ಜಾಗ ಎಲ್ಲ ಅವ್ರದ್ದೇ. ಈಗ ಈ ಜಾಗ ನಮ್ಮದು. ಇಲ್ಲಿ ಅತಿಕ್ರಮ ಪ್ರವೇಶ ಇಲ್ಲ. ನೀನು ಇಲ್ಲಿಗೆ ಬಂದಿರೋದು ತಪ್ಪು. ಹೆಚ್ಚಿಗೆ ಮಾತಾಡಬೇಡ. ಹೊರಡು ಇಲ್ಲಿಂದ. ನಿನಗೇ ನಿಲ್ಲಕ್ಕೆ ನೆಲೆ ಇಲ್ಲದೆ ಇನ್ನೊಬ್ಬರ ದೇಹದಲ್ಲಿ ಸೇರ್ಕೊಂಡಿದ್ಯಾ. ನಿನ್ನದಲ್ಲದ ಜಾಗದಲ್ಲಿ ನಿಂತು ದೈವ ಶಕ್ತಿಯನ್ನ ತಡೆಯೋಕೆ ಪ್ರಯತ್ನ ಪಡ್ತಿದ್ಯಾ ಮಾರಿಗುಡಿ. ಅಂದ್ರೆ ನಿನಗೆಲ್ಲ ಗೊತ್ತಿದೆ. ನೀನು ಯಾರು? ದಕ್ಕದೇ ಇರೋ ಶ್ರೀಚಕ್ರದಾಸೆಗೆ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ ಮಾಟಗಾರನೆ? ಯಾರು ಯಾರದು? ಯಾರು ನನ್ನ ಏಕಾಗ್ರತೆನ ಭಂಗಗೊಳಿಸ್ತಾ ಇರೋದು? ನಾನೇ ಕಣೋ ಮೂರ್ಖ, ನಿನ್ನ ಎದುರಾಳಿ ಮಹಾಮಾಯೆ. ಮಾರಿಗುಡಿ ಮಾರಿಗುಡಿ ಮಾರಿಗುಡಿ, ಎಲ್ಲಿ ಹಾಳಾಗೋದ್ಯಾ? ಅನೇಕ ಮಾಯಾ ವಿದ್ಯೆ ಬಲ್ಲ ನೀನೇ ನನಗೇನು ಮಾಡೋಕ್ಕಾಗಲ್ಲ. ಇನ್ನು ಯಾರ್ದೋ ದೇಹದಲ್ಲಿ ಸೇರ್ಕೊಂಡಿರೋ ಆ ಪ್ರೇತಾತ್ಮ ನನ್ನನ್ನೇನು ಮಾಡಕ್ ಸಾಧ್ಯ? ಅವನನ್ನು ಕೊಂದ್ಬಿಟ್ಟಿಯ ನೀನು. ಈಗಲೇ ಸಂಹಾರ ಮಾಡಿಬಿಟ್ರೆ ಪುರಾಣ ಮುಂದುವರಿಯೋದಿಲ್ಲ. ಇನ್ನೂ ನಾಟಕ ಬಾಕಿ ಇದೆ. ಅದಕ್ಕೆ ಅವನನ್ನ ನಿದ್ರಾವಸ್ಥೆಗೆ ಕಳಿಸಿದ್ನಿ. ಅವನನ್ನೇ ಮೋಡಿ ಮಾಡಿ ಬಂದಿದ್ಯಾ ಅಂದ್ರೆ ನೀನ್ ನಮ್ಮನವರೇ ಹೌದು. ಆದ್ರೆ ನೀನು ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ನೀನು ಅಮ್ಮನವ್ರೆ, ನೀನು ನನ್ನ ಮಾಯನ ತುಂಡರಿಸಿರ್ಬೋದು, ಆದ್ರೆ ನಾನು ಶ್ರೀಚಕ್ರನ ಪಡೆಯೋದು ನಿನ್ನಿಂದ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ದುಷ್ಟರೆಲ್ಲ ಅನ್ಕೊಳ್ಳೋದೇ ಹಾಗೆ. ನೀವು ಪ್ರಯತ್ನ ಪಡ್ತಾನೇ ಇರಿ, ನಾನು ಭಂಗ ಮಾಡ್ತಾನೆ ಇರ್ತೀನಿ. ಹಾಗಾದ್ರೆ ಈಗ ನನ್ನ ಶಕ್ತಿಗಳಿಂದ ತಪ್ಪಿಸ್ಕೊಂಡು ನೋಡೋಣ.
ಅಣ್ಣ ಬನ್ನಿ ಹೂ ತಗೊಳ್ಳಿ. ಅಕ್ಕ ಬನ್ನಿ ಹೂ ತಗೊಳ್ಳಿ, ಇವತ್ತು ಕಡಿಮೆ ಕೊಡ್ತಾ ಇದ್ದೀನಿ, ಬನ್ನಿ ಅಕ್ಕ. ಅಮ್ಮ ಹೂ ತಗೊಳ್ಳಿಮ್ಮ. ಇದೇನು ಇಷ್ಟೊತ್ತಲ್ಲಿ ಪೊಲೀಸ್ ಗಾಡಿ ಬರ್ತಿದೆಯಲ್ಲ, ಯಾರು ಏನು ಎಡವಟ್ಟು ಮಾಡ್ಕೊಂಡ್ರೋ ಏನೋ. ಒಟ್ಟಿನಲ್ಲಿ ಯಾರಿಗೋ ಗ್ರಾಚಾರ ಕಾದಿದೆ ಇವತ್ತು. ನೀವು ಪೊಲೀಸ್ ಅವರಾ? ಹೌದು. ಮತ್ತೆ ಯಾಕೆ ಇಷ್ಟು ದಿನ ಹೇಳಲೇ ಇಲ್ಲ? ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು ಅಷ್ಟೆ. ಎಲ್ಲ ಇವಳು ಪೊಲೀಸ್ ಅಧಿಕಾರಿನಾ? ಅಂದರೆ ನಮ್ಮನ್ನೆಲ್ಲ ಇವಳು ಸರಿಯಾಗಿ ಯಾಮಾರಿಸಿದಾಳೆ. ನಾನು ಮುಜರಾಯಿ ಇಲಾಖೆಯಿಂದ ಈ ದೇವಸ್ಥಾನದ ಅಧಿಕಾರಿಯಾಗಿ ಬಂದಿದ್ದೀನಿ. ಅಮ್ಮೋರೆ ಸೈ ನೋಡಿಮ್ಮ, ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಮನೆ ಖಾಲಿ ಆಗಬೇಕು ಅಷ್ಟೇ. ಮೊದಲು ಈ ವಿಷಯನ ಯಜಮಾನ್ರಿಗೆ ಹೇಳಬೇಕು.